ನಾವೆಲ್ಲರೂ ಒಮ್ಮೊಮ್ಮೆ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡಿದ್ರು, ಏನೋ ಅಂದರು ಅಂತ ತುಂಬಾ ಹರ್ಟ್ ಮಾಡ್ಕೊಂಡು ಕೂತಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಟ್ಟ ಕಥೆ ಇದೆ. ಒಂದು ದೊಡ್ಡ ಆನೆನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಜನಕ್ಕೆ ಕಣ್ಣಿಗೆ ಬಟ್ಟೆನ ಕಟ್ಟಿ ಆ ಆನೆನ ಮುಟ್ಟೋದಕ್ಕೆ ಹೇಳ್ತಾರಂತೆ. ಅದರಲ್ಲಿ ಒಬ್ಬ ಹೋಗ್ಬಿಟ್ಟು ಆನೆ ಸೊಂಡ್ಲನ್ನು ಮುಟ್ಟಿ ಇದು ದೊಡ್ಡ ಹೆಬ್ಬಾವು ಥರ ಕಾಣಿಸುತ್ತೆ ಅಂತ ಹೇಳಿದ್ನಂತೆ. ಹಾಗೆ ಇನ್ನೊಬ್ಬ ಆನೆ ದಂತನ ಮುಟ್ಟಿ ಇದು ಚೂಪಾದ ಆಯುಧ ಥರ ಇದೆ ಅಂತ ಹೇಳ್ತಾರಂತೆ. ಹಾಗೆ ಇನ್ನೊಬ್ಬ ಆನೆ ಕಿವಿನ ಮುಟ್ಟಿ ಇದು ದೊಡ್ಡ ಬೀಸಣಿಗೆ ಇದ್ದಂಗಿದೆ ಅಂತ ಹೇಳ್ತಾರಂತೆ. ಹಾಗೆ ಇನ್ನೊಬ್ಬರು ಆನೆ ಮೈನ ಮುಟ್ಬಿಟ್ಟು ಇದು ಗಿಲಾವಾಗದೇ ಇರೋ ಮನೆ ಥರ ಅಂದರೆ ಮನೆ ಗೋಡೆ ಥರ ಇದೆ ಅಂತ ಹೇಳ್ತಾರಂತೆ. ಆದರೆ ಅವರೆಲ್ಲರೂ ಮುಟ್ಟಿರೋದು ಆನೆನ. ಆದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಆಲೋಚನಾ ಶಕ್ತಿಗೆ ತಕ್ಕಂತೆ ಅವರ ಒಂದು ನಿರ್ಧಾರನ ಆನ್ಸರನ್ನು ಕೊಟ್ಟಿರ್ತಾರೆ. ಹೀಗೇ ನಮ್ಮ ಜೀವನದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು, ನಮ್ಮನ್ನು ಚಿಕ್ಕಂದಿನಿಂದ ಆಡಿಸಿ ಬೆಳೆಸಿ ನಮ್ಮನ್ನು ಸಣ್ಣಕ್ಕಿದ್ದಾಗಿಂದ ನೋಡಿರುವವರು ನಮಗೆ ಒಂದು ಮಾತು ಹೇಳ್ತಾರೆ ಅಂದರೆ ನಾವು ಅದಕ್ಕೆ ಹರ್ಟ್ ಮಾಡ್ಕೊಂಡು ಕೂರೋದ್ರಲ್ಲಿ ಅರ್ಥ ಇದೆ. ಆದರೆ ನಮ್ಮ ಜೀವನದ ಒಂದು ಸಣ್ಣ ಪಾರ್ಟನ್ನು ನೋಡಿರೋ ಜನ ಅಥವಾ ನಮ್ಮನ್ನು ಅರ್ಧಂಬರ್ಧ ತಿಳ್ಕೊಂಡಿರೋ ಜನ ನಮ್ಮನ್ನು ಏನಾದರೂ ಒಂದು ಮಾತನ್ನು ಅಂದರೆ ಖಂಡಿತ ತಲೆ ಕೆಡಿಸ್ಕೊಂಡು ಕೂರಬಾರ್ದು. ನಾವು ಅವರ ಮಾತಿಗೆ ಸೊಪ್ಪು ಹಾಕೋದಕ್ಕೆ ಹೋಗಬಾರ್ದು. ಯಾಕಂದರೆ ಅವರು ನಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಸಂಪೂರ್ಣವಾಗಿ ತಿಳ್ಕೊಂಡಿರಲ್ಲ. ಹಾಗಾಗಿ ಯಾರೋ ಜನ ನಮ್ಮ ಬಗ್ಗೆ ಏನೋ ಹೇಳ್ತಾರೆ, ಅವ್ರು ಹಾಗಂತಾರೆ, ಇವ್ರು ಹೀಗಂತಾರೆ ಅಂತ ತಲೆ ಕೆಡಿಸ್ಕೊತ ಕೂತ್ಕೊಂಡ್ರೆ ನಮ್ಮ ಲೈಫಲ್ಲಿ ನಾವೇನೂ ಅಚೀವ್ ಮಾಡೋಕ್ಕಾಗಲ್ಲ, ಸಾಧನೆನ ಮಾಡೋಕ್ಕಾಗಲ್ಲ. ಹಾಗೆ ಅದಕ್ಕೂ ಅಂತ ನೊಂದ್ಕೊಳ್ತಾ ಕೂರಬೇಕಾಗತ್ತೆ. ಯಾರಾದರೂ ಏನಾದರೂ ಅಂತಾರೆ ಅಂದರೆ ಅದನ್ನು ನಾವು ಅಲ್ಲಿಗೆ ಇಗ್ನೋರ್ ಮಾಡೋದನ್ನು ಕಲಿಬೇಕು. ಯಾಕಂದರೆ ಅವರಿಗೆ ನಾವೇನು ಅಂತ ಗೊತ್ತಿರಲ್ಲ. ಅವರು ನಮ್ಮನ್ನು ಆ ಸಿಚುವೇಶನಲ್ಲಿ ಆ ಸಂದರ್ಭದಲ್ಲಿ ನಮ್ಮನ್ನು ಜಡ್ಜ್ ಮಾಡಿರ್ತಾರೆ. ಹಾಗಾಗಿ ನಾವು ಅವ್ರ ಮಾತಿಗೆ ತಲೆನ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಮತ್ತು ನಾವೇನು ಅಂತ ನಮಗೆ ಗೊತ್ತಿರಬೇಕು. ಯಾರೋ ಏನೋ ಅಂತಾರೆ, ನಾವು ಇದನ್ನು ಮಾಡಿದ್ರೆ ಯಾರೋ ಏನೋ ಅನ್ಬೋದು ಅಂತ ಯೋಚನೆನ ತಲೆಯಿಂದ ತೆಗೆದು ಹಾಕಬೇಕು. ಯಾಕಂದರೆ ಜನರು ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ, ಅವರವರ ಮನಸ್ಥಿತಿಗೆ ತಕ್ಕಂತೆ ಜನರನ್ನು ಜಡ್ಜ್ ಮಾಡ್ತಾರೆ, ಅಳಿತಾರೆ, ಇನ್ನೊಬ್ಬರ ಮುಂದೆ ಆಡ್ಕೊಳ್ತಾರೆ. ಆದರೆ ನಾವೇನು ಅಂತ ನಮಗೆ ಗೊತ್ತಿರುತ್ತೆ ಆ್ಯಂಡ್ ನಮಗೆ ಗೊತ್ತಿರಬೇಕು ಕೂಡ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ನಮಗೆ ಸಂಬಂಧಪಡದೇ ಇರೋರು ಅಥವಾ ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರೋ ಮೂರನೇ ವ್ಯಕ್ತಿಗಳು ಅಥವಾ ಅವ್ರು ಯಾರೇ ಆಗಿರಲಿ, ಸ್ನೇಹಿತರೇ ಆಗಿರಲಿ, ರಿಲೇಟಿವ್ಸೇ ಆಗಿರಲಿ, ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಜನ ನಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನಾವು ಖಂಡಿತ ತಲೆನ ಕೆಡಿಸ್ಕೋಬಾರ್ದು. ನಾವು ಮುಂದಕ್ಕೆ ಹೆಜ್ಜೆ ಇಟ್ಟು ಹೋಗಬೇಕು. ಯಾರ ಮಾತಿಗೂ ತಲೆನ ಕೆಡಿಸ್ಕೊಳ್ಬಾರ್ದು. ಇದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಥ್ಯಾಂಕ್ ಯು.